ಎಕ್ಸೆಲ್ PU ಕಾಲೇಜು ಗುರುವಾನಿಕರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಾಂದ್ ಪಾಷಾ ಅವರ ಸೊಲ್ಯೂಷನ್ ಏನಿದೀಗ? ಆಯಿತು, ನಾನು ಚೌಲ್ಟ್ರಿ ವಿಷಯ ನೀವು ಹೇಳಿದ್ರಿ, ಒಪ್ಕೊಂಡ್ರಿ, ತಪ್ಪಾಗಿರಬಹುದು. ನೆಕ್ಸ್ಟ್ ಅಂತ ಬಂದಾಗ ಅಲ್ಪಸಂಖ್ಯಾತ ಸಮುದಾಯ, ನೀವು ಆ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋರಾಗೋದು ಕಾರಣಕ್ಕೂ ನಿಮಗೆ ನಾನು ಕೇಳ್ತಾ ಇದ್ದೀನಿ, ಭಯ ಬಿದ್ದುಬಿಟ್ಟಿದ್ದೀರಾ? ನಮ್ಮೆಲ್ಲರೂ ಏನೋ ವಿದೇಶಿಗರು, ನಾವೆಲ್ಲ ನುಸುಳುಕೋರರು, ನಮ್ಮ ಬೇರೆ ಬಾಂಗ್ಲಾದೇಶದವರು ಆ ಥರ ನಮ್ಮನ್ನ ಬೆಂಬಲಿಸ್ಬಿಡ್ತಾರೆ ಅಂತ ಭಯ ಬಿದ್ದಿದೆಯಾ ನಿಮ್ಮ ಸಮುದಾಯ? ನಿಮ್ಮ ಸಮುದಾಯ ಭಯ ಬಿದ್ದಿದೆಯಾ? ಮುಂಚೆ ಈ ಬಿಜೆಪಿ ಅವ್ರು ಮಾತ್ರ ಹೇಳೋರು ಏನು ಟೋಪಿ ಗಡ್ಡ ಅಂತ ಹೇಳೋರು. ಅವರು ಆಮೇಲೆ ಬರ್ತಾ ಅವ್ರು ಬಾಂಗ್ಲಾದೇಶಿಗಳು ಅಂತ ಹೇಳಕ್ ಹೊಟ್ರು. ಕುಮಾರಸ್ವಾಮಿ ಅವ್ರು ಏ ಮಟ್ಟಿಗೆ ಬಂದ್ಬಿಟ್ರಲ್ಲ. ಓಕೆ, ಬಿಜೆಪಿ ಅವ್ರದ್ದು ಸ್ಟಾರ್ಟಿಂಗ್ ಇಂದ ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, ಒಪ್ಕೊಳ್ಳೋಣ. ನೀವು ಎಲ್ಲಿ ಪ್ರತಿನಿಧಿಸಿ ಗೆದ್ರು, ನಿಮ್ ತಂದೆಯವರು ಕೂಡ ಅಲ್ಲ ಆಶೀರ್ವಾದ ಮಾಡಿದಂತ ಜನ, ಏನ್ ನಿಮ್ಮ ಸುತ್ತಮುತ್ತನೂ ಅಲ್ಪಸಂಖ್ಯಾತರೆ ಮುಸಲ್ಮಾನರೇ ಇರ್ತಿದ್ರು. ನಿಮ್ಗೆ ಇವತ್ತು ಅವ್ರು ಬಾಂಗ್ಲಾದೇಶಿಗಳ ಕಂಡುಬಿಟ್ರಲ್ಲ. ಅವ್ರ ಅಪ್ಪ ನಿಮ್ಗೊಟ್ಟು, ಅವ್ರ ಅಮ್ಮ ನಿಮಗೊಟ್ಟು, ಅವ್ರ ಅಜ್ಜ ಅಜ್ಜಿದಿರೆಲ್ಲ ನಿಮ್ಗೆ ಓಟ್ ಹಾಕಿದಾಗ ಬಾಂಗ್ಲಾದೇಶಿಗರಲ್ಲ. ಈಗ ಸಾಬ್ರು ಯಾರು ನೋಡಿದ್ರು ಬಾಂಗ್ಲಾದೇಶಿಗರು. ಹಾಗಾಗಿನೇ ಇವತ್ತು ನೀವು ಈ ತರ ಆಗಿರೋದು. ಅದನ್ನ ಮಾತಾಡೋದು ನಮಗ್ ಬಹಳ ನೋವಾಗುತ್ತೆ. ನಮ್ಮನ್ನು ಉಪಯೋಗಿಸ್ಕೊಂಡ್ರಿ, ಎಷ್ಟು ಪರ್ಸೆಂಟೇಜ್ ಎಷ್ಟೇ ಇರ್ಬೋದು, ನಿಮ್ ಜೊತೆಯಲ್ಲೂ ಇದ್ರಲ್ಲ. ನೀವು ಈ ಮಾತು ಹೇಳ್ತಿರಲ್ಲ, ಇದು ಕತ್ಕೊಯ್ಯುವಂತ ಮಾತು ತಾನೆ. ಯಾಕೆ ಸೇಮ್ ಇಬ್ರಾಹಿಂ ಇವ್ರನ್ನ ಜಮೀರ್ ಅಹಮದ್ ಖಾನ್ ಅಲ್ಲ, ಜಮೀರ್ ಅಹಮದ್ ಖಾನ್ ಬೆಳೆಸ್ತಿಲ್ವಾ ಅವರು? ಸೇಮ್ ಇಬ್ರಾಹಿಂ ಇದು ಜಮೀರ್ ಅಹಮದ್ ಮುಗಿಸಿದ್ರಲ್ಲ ಅಂತ ಒಬ್ಬ ನಾಯಕನ್ ಕರ್ಕೊಂಡು ಹೋಗ್ಬಿಟ್ಟು ಅಧ್ಯಕ್ಷನ ಮಾಡಿ. ನಜೀರ್ ಸಾಬ್ ಯಾವ ಪಾರ್ಟಿ? ಬಿಜೆಪಿ ಜೊತೆ. ನಜೀರ್ ಸಾಬ್ ಯಾವ ಪಾರ್ಟಿ? ಚಂದ್ರಶಾಜಿ ನಜೀರ್ ಸಾಬ್ ಏನ್ ಮಾಡ್ಬಿಟ್ರು? ಆಗಿನ ರಾಜಕಾರಣ ನೀವ್ ಹೇಳ್ತಾ ಇರೋದು ಮೌಲ್ಯಾಧಾರಿತವಾದಂತ ರಾಜಕಾರಣ. ಈ ಬಾಂಗ್ಲಾ ವಿಚಾರಕ್ಕೆ ಬರ್ರಿ, ಕುಮಾರಸ್ವಾಮಿ ಅವ್ರು ಬರೋ ಮಾತಾ ಸರ್ ಇದು? ಓಕೆ, ಬೇರೆ ಯಾರಾದ್ರೂ ದಾರಿಯಲ್ಲೋ ಹಾದಿ ಬೀದಿಯಲ್ಲಿ ಹೋಗೋರು ಮಾತಾಡ್ಲಿ ಸರ್. ಬಿಜೆಪಿ ಮಾತಾಡ್ಕೊಳ್ಳಿ ಬೇಕಾದ್ರೆ, ಮಾತಾಡೋದೇ ಅದು. ಅವ್ರು ಇರೋದೇ ನಮ್ಮ ಇದಕ್ಕೆ, ಸಾಬ್ರು ಓಟೇ ಬೇಡ ಅಂತಾರೆ. ಓಕೆ ಸರ್, ಇದೆಯಲ್ಲ ಮಾಡಿದಾರಲ್ಲ SIR, ಬರೀ ಅಲ್ಪಸಂಖ್ಯಾತರಿಗೆಲ್ಲ ಸರ್, ದಲಿತರಿಗೆ ಎಲ್ಲ ಹಿಂದುಳಿದ ಮುಸ್ಲಿಂ ಇಂಟೆನ್ಸಿವ್ ರಿವಿಷನ್ ತರ ಮಾತಾಡ್ತಾ ಇದ್ದೀರಿ ನೀವು. ಮುಸ್ಲಿಂ ಇಂಟೆನ್ಸಿವ್ ರಿವಿಷನ್ ಎಲ್ಲಾ ಸಮುದಾಯಗಳು ಎಫೆಕ್ಟ್ ಆಗುತ್ತೆ. ಮುಸ್ಲಿಂ ಮತಪಟ್ಟಿ ತೀವ್ರ ಪರಿಷ್ಕರಣೆ ಇದು. ಹಂಗಾದ್ರೆ ಮುಸ್ಲಿಂ ಮುಖ್ಯವಾದ ಅಜೆಂಡಾನೇ ಇದು. ಈಗ ನೀವು ಹೇಳಿದ್ರೆ, ಈಗ ಎಕ್ಸಾಂಪಲ್ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಗಾಂಧಿನಗರ ಅವ್ರ ಅಂತರ ಎಷ್ಟು ಸರ್? ಕೆಲವು ಓಟು ಇಂಥ ಕ್ಷೇತ್ರಗಳನ್ನ ನೀವು ಗುರಿ ಮಾಡ್ಕೊಂಡಿರ್ತೀರಿ. ಕಡಿಮೆ ಮತಗಳಲ್ಲಿ ಎಲ್ಲೆಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ ಒಂದಷ್ಟು ಸಪ್ತಗಿರಿ ಗೌಡ್ರು ದಿನೇಶ್ ಗುಂಡೂರಾವ್ ಅಲ್ವಾ? ಸಪ್ತಗಿರಿ ಗೌಡ್ರು ದಿನೇಶ್ ಗುಂಡೂರಾವ್ ಬಂದಂತ ಮಾಹಿತಿ ಒಂದು 70-72 ಕ್ಷೇತ್ರಗಳನ್ನ ಇವರು ಪಟ್ಟಿ ಮಾಡ್ಕೊಂಡಿದ್ದಾರೆ. ಯಾರು? ಈ ಬಿಜೆಪಿ ಅವರು ಮತ್ತು ಚುನಾವಣಾ ಆಯೋಗದ ಒಂದು ಇದೇನು ಅನೈತಿಕ ಮೈತ್ರಿ ಇದೆಯಲ್ಲ, ಇಲ್ಲಿ ಮಾಡ್ಕೊಂಡಿದ್ದ ಅವ್ರ ಗುರಿ ಇಷ್ಟೇ. ಅಷ್ಟ ಅಲ್ಲಿ ಓಡಿದ್ರೆ ನಾವು ಮತ್ತೆ ಬಂದ್ಬಿಡ್ತೀವಿ ಅಂತ 28ರ ಗುರಿಯಲ್ಲಿ ಇವರು ಏನ್ ಮಾಡ್ಬೇಕಂತ ಹೊರಟಿದ್ದಾರೆ. ಇವರ ಮೇಲೆ ನಂಬಿಕೆಗೆ ಅರ್ಹವಾದಂತ ಚುನಾವಣಾ ಆಯೋಗ. ಸರಿ, ನಾನು ನಿಮ್ ಕೇಳ್ತೀನಿ, ಚುನಾವಣಾ ಆಯೋಗದ ಮೇಲೆ ರಾಜ್ಯದ ಮುಸಲ್ಮಾನರಿಗೆ ವಿಶ್ವಾಸ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೀಗ ನಿಮ್ಮನ್ನ ಏನ್ ಮಾಡ್ಬೇಕು ಅವ್ರೀಗ? ಇವ್ರು ಏನ್ ಮಾಡ್ಬೋದಾಗಿತ್ತಲ್ವ ಸರ್? ಇಡೀ ಭಾರತದಲ್ಲೇ ನೀವು ಒಮ್ಮೆ ನೋಡಪ್ಪ, ಈ ದಿನಾಂಕದಿಂದ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಿದ್ದೀವಿ, ಇಷ್ಟು ತಿಂಗಳು ಒಂದು 6 ತಿಂಗಳು ಟೈಮ್ ಕೊಡ್ತೀವಿ, ಇಂತಿಂತ ದಾಖಲೆಗೆ ಸರಳೀಕರಣ ಮಾಡಿ ಈ ದೇಶದ ಪ್ರಜೆ ಅವನ ಕೈಗೆಟುಕುವಂತಹ ದಾಖಲೆಗಳು, ಸರ್ಕಾರವೇ ಕೊಟ್ಟಿರುವಂತಹ ದಾಖಲೆಗಳನ್ನ, ಇಂತಹ ದಾಖಲೆಯನ್ನ ಕೊಡಿ ಅಂತ ಒಂದು ತಿಂಗಳು ಟೈಮ್ ಯಾವ ಮುಟ್ಟಕ್ಕೆ ಸಾಕಾಗುತ್ತೆ? ಆಯ್ತಲ್ಲ ಸರ್? ನಿಮಗೆ ಯಾಕೆ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾವೋ ಅವಾಗ ದಿಢೀರಂತ ಅಲ್ಲಿ SIR ಅಂತೀರಾ? ಭಾರತದಲ್ಲಿ ಏಕಕಾಲಕ್ಕೆ ನಡೆಸಿ ನಿಮಗೆ ತಾಕತ್ತಿದ್ರೆ ಅವಾಗ ಮಾಡಿ. ಸರಿ, 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ ರಾಜ್ಯ ಹಂಗೆ ಸರ್ ತಿಂದಿದ್ದು, ತಿಂದಾಕಿದಂಗೆ. ಏನ್ ಮಹಿಳಾ ಸಬಲೀಕರಣ ಅಂತಾರೆ, ಒಬ್ಬ ಮಹಿಳೆನ ಸೋಲ್ಸಕ್ಕೆ SIR ಅನ್ನುವಂತ ಒಂದು ಗೂಬೆನ ತಂದ್ಬಿಟ್ಟು ಆ ಅಮ್ಮನ್ನ ಮುಗಿಸಿದ್ರೆ ನಾಚಿಕೆ ಆಗಲ್ವಾ ಇವರಿಗೆ? ಮಹೇಶ್, ಈಗ 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ, ನಮ್ಮ ದೇಶದಲ್ಲಿ ಆದಂಥ SIRಗಳು ನೋಡಿಕೊಂಡಾಗ ನಿಮಗೆ ಬಿಹಾರಕ್ಕೆ ಬಳಸಿದಂಥ ಸ್ಕೇಲನ್ನು, ವೆಸ್ಟ್ ಬೆಂಗಾಲ್ಗೆ ಬಳಸಿದಂಥ ಸ್ಕೇಲನ್ನು ಅಸ್ಸಾಂಗೆ ಬಳಸ್ತಿಲ್ಲ. ಅಸ್ಸಾಂ ಬರೋಷ್ಟರ ಸ್ಕೇಲಲ್ಲಿ ಇಂಚಲ್ಲಿ ಸೆಂಟಿಮೀಟರ್ ಎಲ್ಲ ಭಾಳ ವ್ಯತ್ಯಾಸ ಆಗಿಬಿಟ್ಟಿತ್ತು. ಮತ್ತು ಅಸ್ಸಾಮಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಯಿತು, ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಅಸ್ಸಾಮಲ್ಲಿ ಆಗಲಿಲ್ಲ. ಅದರ ದೊಡ್ಡ ಘಾಸಿಗೆ ಒಳಗಾಗಿದ್ದು ವೆಸ್ಟ್ ಬೆಂಗಾಲ್. ಚುನಾವಣೆ JDS ನೀವೇ ನಿಂತು ಗೆದ್ದುಬಿಡಿ, ವಿಚಾರ ಅದಲ್ಲ. ಅಲ್ಲಿನ ಮತದಾರರ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರ ಈ ದೇಶದ ಯಾವುದೇ ಸಿಸ್ಟಮಲ್ಲಿ ಸಿಕ್ಕಲಿಲ್ಲ ಅಂಥೇಳಿ. ಇನ್ನು ಚಾಂದ್ ಪಾಷಾ ಅವ್ರ ಕ್ವಶನ್ಗೆ ಬಂದುಬಿಡ್ತೀನಿ. ಈಗ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಅಪ್ಪನ್ನ, ಇನ್ನೊಬ್ಬರನ್ನೆಲ್ಲ ಗೆಲ್ಲಿಸ್ಬೇಕಾದ್ರೆ ರಾಮನಗರದ ಮುಸಲ್ಮಾನರು, ರಾಮನಗರದ ಮುಸಲ್ಮಾನ ಬಾಂಧವರಾಗಿದ್ದರು JDSಗೆ. ಇವರು ಯಾವಾಗ BJP ಜೊತೆ ಕೈ ತಾಳ ತಟ್ಟಕ್ಕೆ ಶುರುವಾದರೂ ಅವತ್ತಿಂದ ಬಾಂಗ್ಲಾದ ಸುಳುಕೋರರಾಗ್ಬಿಟ್ರು. ಯಾಕೆ ಕುಮಾರಸ್ವಾಮಿ ಒಂದು ಕೂಂಬಿಂಗ್ ಮಾಡಿಸ್ಬಿಡ್ಬೋದಾಗಿತ್ತಲ್ಲ ರಾಮನಗರದಲ್ಲಿ? ಆ್ಯಂಟಿ ಮುಸ್ಲಿಂ ಕೂಂಬಿಂಗ್, ಮುಸಲ್ಮಾನರು ಯಾರು ಬಾಂಗ್ಲಾದವರು ಇದ್ದೀರೋ ಕೂಂಬಿಂಗ್ ಮಾಡಿಬಿಡ್ತೀವಿ, ಕಾರ್ಯಾಚರಣೆ ಮಾಡ್ತೀವಿ ಅಂತ ಮಾಡಿಸ್ಬೋದಾಗಿತ್ತಲ್ವೇ? ಇವತ್ತು ಕರ್ಮಭೂಮಿ ಕುಮಾರಣ್ಣ ಅವ್ರಿಗೆ
ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಮುಸಲ್ಮಾನ ಬಂಧುಗಳು ನೆನಪಿಸ್ಕೊಳ್ಬೇಕಂತ ಹೇಳಿದ್ರೆ ಬದುಕಿರೋವರೆಗೂ ಪೂಜ್ಯ ಎಚ್ ಡಿ ದೇವೇಗೌಡರ ಕುಟುಂಬವನ್ನ ನೆನಪಿಸ್ಕೊಳ್ಳೇಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ಇದೇ CM ಇಬ್ರಾಹಿಂ ಅವ್ರನ್ನ ಕೇವಲ 4 ಜನ ಮಂತ್ರಿಗಳಾಗಿದ್ದು ಕೇಂದ್ರದಲ್ಲಿ, ಯಾರೋ ಸನ್ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನಿಯಾದಾಗ ಪಕ್ಕದಲ್ಲಿ ಕರ್ಕೊಂಡೋಗಿದ್ದು ಇಬ್ರಾಹಿಂ ಅವ್ರನ್ನ, ಜಲಪ್ಪ ಅವ್ರನ್ನ, ಯಾವ್ದೋ ವಿಮಾನಯಾನ ಅದಕ್ಕೋಸ್ಕರ ಅಲ್ಲ ಏನೇನು ಹೇಳ್ಬಾರ್ದು ನೀವು ಇದಕ್ಕೆ. ಆವತ್ತಿನ ಕಾಲಕ್ಕೆ ಅದು ಬೇರೆ ವಿಚಾರ. ದೇವೇಗೌಡ ಹಿಂದಿ ಕಲ್ತ್ಕೊಂಡ್ರ ಆಮೇಲೆ ರಾಗಿ ಮುದ್ದೆ ಪಾರ್ಸಲ್ ಮಾಡಿದ್ರು ಅವರು. ಅಲ್ಲ ಇಬ್ರಾಹಿಂ ಅವ್ರನ್ನೇ ಒಬ್ರಿಗೇನೆ ಹಿಂದಿ ಬರ್ತಿತ್ತು ಈ ದೇಶದಲ್ಲಿ, ಬೇರೆ ಯಾರಿಗೂ ಬರ್ತಿರ್ಲಿಲ್ವಾ? ಹೌದಲ್ವಾ? ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟೇ ಮಾಡಕ್ ಹೋಗೋದಿಲ್ಲ. ಹಂಗಿದ್ದವರು ಅಷ್ಟು ಗಳಸೆ ಕಂಠಸೆ ಇದ್ದವರು ಈ ಬಾಂಗ್ಲಾದವ್ರು ಅಂದ್ಬಿಟ್ರೆ ಬೇಜಾರಾಗಲ್ಲ. ನೋಡಿ ರಮಕಾಂತ್ ಸರ್, ಇವ್ರು ಆ ರೀತಿ ಇದ್ದಿದ್ರೆ ಕಾಂಗ್ರೆಸ್ನವರು ಎಲ್ಲೆಲ್ಲಿ ಇವತ್ತು ನೋಡಿ ನನ್ನೆಯಿಂದ ಟಿವಿ ಮಾಧ್ಯಮಗಳಲ್ಲಿ ಇಲ್ಲಿಯವರೆಗೆ ಎಲ್ಲೆಲ್ಲಿ SIR ನಡೀತಾ ಇದೆಯೋ ಅಲ್ಲೆಲ್ಲ ಮುಸಲ್ಮಾನ ಬಂಧುಗಳದೇ ಸಮಸ್ಯೆ. ಇವತ್ತು ಎಲ್ಲಾದ್ರೂ ಒಂದೇ ಒಂದು ತೋರಿಸಿ ನೋಡಿ. ನನ್ನೆ ಮದ್ದೂರಲ್ಲಿ ಆದಂತಹ ಬೆಸಗಳ್ಳಿ ಇರ್ಬೋದು, ಕುಣಿಗಲಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಪ್ರತಿ ಮುಸಲ್ಮಾನರು ಇವತ್ತು ಶುಕ್ರವಾರ ಎಲ್ಲೆಲ್ಲಿ ನಮಾಜ್ ಮಾಡಕ್ ಹೋಗಿದಾರೋ ಅಲ್ಲಿ SIR ಕರ್ಕೊಂಡು ಹೋಗಿದ್ದಾರೆ. ಯಾರನ್ನ? ಬೀಲ್ವಗಳನ್ನ. ಮತ್ತೆ ರಾಮನಗರದಲ್ಲಿ ಇವರೆಲ್ಲ ಇಷ್ಟೆಲ್ಲ ಮಾಡೋರು ಹಿಂದೂಗಳನ್ನು ಚೌಟ್ರಿ ಸೇರ್ಸೋರು. ಯಾಕೆ ಸೇರಿಸಲಿಲ್ಲ ಹಿಂದೂಗಳನ್ನ ಚೌಟ್ರಿಲಿ ಕಾಂಗ್ರೆಸ್ ಪಕ್ಷದವರು? ಇಲ್ಲಿ ಕಾಂಗ್ರೆಸ್ SIR, JDS SIR, ಚುನಾವಣಾ ಆಯೋಗದ SIR. ಪೂಜ್ಯ ಕುಮಾರ್ ಇವರೇ ಹೇಳಿದ್ದಾರೆ, ಯಾರು? DK ಶಿವಕುಮಾರ್ ಸಾಹೇಬ್ರೆ, ನೀವು ಮನೆಗೆ ಬರ್ತಾರೆ, ಮನೇಲೆ ಕೊಡಿ ಅಂತ. ನೋಡಿ ರಮಕಾಂತ್ ಸರ್, ಇಷ್ಟೇ. ಯಾರ್ಯಾರು MLAಗಳದೋ MPಗಳದೋ ಅವ್ರ ಮನೆಗೆ ಹೋಗ್ಲಿಲ್ಲ SIR ಮಾಡಕ್ ಬಂದ್ರು ಅವ್ರು ಓಟ್ ಹೋಗಲ್ಲ. ಅರ್ಥ ಆಯ್ತಾ? ಅವ್ರ ಓಟು ಭದ್ರವಾಗಿರುತ್ತೆ. ಎಲ್ಲಿ ಯಾವ ಜನ, ಈ ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜ್ ಸರ್ ಹೇಳ್ದಂಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನಲ್ಲ, ಅವನ್ನೇ ಓಟ್ ಹೋಗೋದು ಇಲ್ಲಿ. ಅದೇ ಅದಾಗಬಾರ್ದು ಅಂತ JDS ಪಾತ್ರ ಏನು, ಓಟ್ ಹೋಗ್ಬಾರ್ದು. ನಾವು ಅದಕ್ಕೇನು ಹೇಳ್ತೀವಿ, ನಾವು ಇವತ್ತು 80 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3 ತಿಂಗಳುಗಳ ಕಾಲ SIR ಅನ್ನ ಮಾಡಿದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಬಂದ್ರು, ಎಲ್ಲರೂ ಇದ್ದಾರೆ ಸರ್. ಎಲ್ಲ ಬಂದ್ರು. 100% ಚರ್ಚ್ಗೆ ಮಸೀದಿಗೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಬರೀ 80 ಕ್ಷೇತ್ರ ನೋಡಿ ಸರ್, ನೀವು ಒಂದು ಮಾಡ್ಲಿಲ್ವಲ್ಲ ಸ್ವಾಮಿ, ನೀವು ಒಂದು ಮಾಡ್ಲಿಲ್ವಲ್ಲ. ನೀವು ಮಾಡಿರೋದೇನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಚಾನ್ಪಾಸ್ ಅವರ ನೀವೇನ್ ಮಾಡಿದೀರ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಕಾರ್ಯಕರ್ತನ ಇಟ್ಕೊಂಡು ಈ ದೇಶದ ನಾಗರಿಕನ ದುಡ್ಡು ಹೊಡಿತಾರ ನೀವು, ಓಕೆನಾ? ಎಲ್ಲರಿಗೂ ಇಟ್ಕೊಂಡು ಗ್ಯಾರಂಟಿ ಯೋಜನೆಗಳು ಏನೇನ್ ಮಾಡಿದ್ರ ಅಂತ ನಮ್ಗೆಲ್ಲ ಗೊತ್ತಿದೆ. ನೋಡಿ, ಕಾಂಗ್ರೆಸ್ಗೂ SIR ಸಂಬಂಧನೇ ಇಲ್ಲ.